ನೋಡಿ ಗೈಸ್ ತಿಂತು ಇಷ್ಟು ಪೂರ್ತಿ ಊನೋ ಕಾರ್ಡ್ಸು ಇವಾಗ ಎತ್ಕೋತಾ ಇದೀವಿ ಅಲ್ಲಿ ಕಡೆ ಎಲ್ಲ ಬರ್ತೀನಿ ನಾನು ಇವತ್ತಿಂದ 10 days ಕಂಟಿನ್ಯೂಸ್ ಚಾಲೆಂಜ್ ಮಾಡ್ಬೇಕು ಅಂತ. ನನ್ನ 10 days ಹೇಗಿರುತ್ತೆ ಅಂತ ನೀವು ನೋಡಕ್ಕೆ ರೆಡಿಯಾಗಿ ಕೂತೀರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ನಾನು ಚಿಂತನ್ ಕರ್ಕೊಂಡು ಮಾತಾಡೋಣ ಅಂತ ಬನ್ನಿ. ಇವಳು ಗೈಸ್ ಹೇಳ್ತೀನಿ ಬಾ ಇದನ್ನ ಏನು ಅಂತ ಹೇಳ್ತೀನಿ ಬಾ. ಇವಳು ಕುತ್ಕೊಂಡು ಸಮ್ಮರ್ ಹಾಲಿಡೇಸ್ ಅಂದ್ರೆ ಏನಾದ್ರು ಆಕ್ಟಿವಿಟಿ ಮಾಡು ಅಂದ್ರೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ. ಎದ್ ಬರ ಬೇಗ ಬೇಗ ಎದ್ ಬಾ. ಕೇಳಿಸ್ಕೊ, ನಿನಗೆ ನಾನು ಕೊಡ್ಬೇಕು ಅಂತ ಅಂದ್ರೆ ಇವಾಗ 5 rupees ಕೊಡ್ಬೇಕು ಅಂತ ಅಂದಿದ್ದಲ್ಲ ನೀನು. ಅಮ್ಮ ಒಂದ್ 500 ರೂಪಾಯಿ ಚಿಲ್ಲರೆ ಕೊಡು. 5 rupees ಕೊಡ್ಬೇಕು. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಅದಕ್ಕೆ ಹೇಳ್ತಾ ಇದ್ದೀನಿ 5 rupees ಕೊಡ್ಬೇಕು ಒಂದ್ ವಿಡಿಯೋಗೆ ಅಂತ. ಇದಕ್ಕೂ ಸೇರ್ಸ್ಕೊಡು. ಕೇಳಿಸ್ಕೊ, ನನ್ ಅಗ್ಲಗ್ಲ ಫೋನ್ ಎತ್ತು ವಿಡಿಯೋ ಮಾಡಕ್ಕಾರೆ 5 rupees ಕೊಡಕ್ಕಾಗಲ್ಲ. ಒಂದು ವಿಡಿಯೋ ಪೂರ್ತಿ ಇದು ನಾನು ಯಾವಾಗ ಕರಿತೀನಿ ಅವಾಗೆಲ್ಲ ಬರ್ಬೇಕು. ನೀನ್ ಅವಾಗ 5 rupees ಇಸ್ಕೊಳ್ಳೋದಲ್ಲ ಆಯ್ತಾ. ನಾನು ಇವಾಗ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನೀನು 5 rupees. ವಿಡಿಯೋ ಅಪ್ಲೋಡ್ ಮಾಡಿದ ದಿವಸ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಕೊಡ್ತೀನಿ. ವ್ಲಾಗೆ ಸಾಕ್ಷಿ ಗೈಸ್ ಕೊಡ್ತೀನಿ ನಾನು 5 rupees. ನನಗೆ ಅಲ್ಲಿಂದ ಬರೋದೆ ಅಡ್ಜಸ್ಟ್ ಮಾಡೋದ್ರೂ ಕೊಡ್ತೀನಿ ನಾನು, ಪರವಾಗಿಲ್ಲ. ಅಡ್ಜಸ್ಟ್ ಮಾಡಾದ್ರೂ ಕೊಡ್ತೀನಿ. ಮ್ಯಾಟ್ರ್ ಇಷ್ಟೇ ಸಿಂಪಲ್. ಇವಾಗ ನಾನು ಇವತ್ತು ಊರಿಗೆ ಹೋಗೋದ ಅಂತ ಅನ್ಕೋತಾ ಇದೀವಿ. ನೋಡೋಣ, ಬಿಸಿಲು ಗಿಸ್ಲೆಲ್ಲ ನೋಡ್ಕೊಂಡು ಊರಿಗೆ ಹೋಗ್ತೀವಿ. ಅದಾದ್ಮೇಲೆ ಚಿಂತನ ನಾನು ಚಾಲೆಂಜ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ ಗೊತ್ತಾ, 10 days ಕಂಟಿನ್ಯೂಸ್ ಆಗಿ ಹಾಕೊಂಡ ವ್ಲಾಗ್ಸ್ ಅಂತ ಅನ್ಕೊಂಡಿದ್ದೀನಿ ಡೈಲಿ. ಏನ್ ಹೇಳ್ತೀಯ? ಆಗಲ್ವಾ? ನಾನೇ ಕ್ಯಾಮ್ರಾ ಹಿಡ್ಕೊಳ್ಳೋದು. ನೀನ್ ಅವಾಗ ನನ್ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಳ್ಳಾರದ ಟೈಮಲ್ಲಿ ಫ್ರಂಟ್ ಹಿಡ್ಕೊಳಕ್ ಆಗಲ್ವಲ್ಲ, ಅವಾಗ ನೀನು ಸಪೋರ್ಟ್ ಮಾಡ್ಬೇಕು ಹಿಡ್ಕೊಳಕ್ ಕ್ಯಾಮ್ರಾ. ಆಗುತ್ತಾ ಆಗಲ್ವಾ ನನ್ ಕೈಯಲ್ಲಿ ಮಾಡಕ್ಕೆ? ಆಗುತ್ತಾ? ಬೈಸ್ಕೊಳಕ್ ರೆಡಿ ಆಗಿ ಬೈಸ್ಕೊಂಡ್ ಮಾಡ್ಬೇಕಾಗುತ್ತೆ. ಏನಿಲ್ಲ ಅಂತ ಅಂದ್ರು ನೋಡೋಣ 10 days. ಯಾಕಂದ್ರೆ ನಮಗೆ ವ್ಲಾಗ್ಸ್ ತುಂಬಾ ಸಿಗುತ್ತೆ ಆಕ್ಚುಲಿ ನಮಗೆ ಮಾಡಕ್ಕೆ. 10 days ಅಂದ್ರೆ ನಾಳೆಯಿಂದ, ಇವತ್ತಿನ ಲೆಕ್ಕ ಅಲ್ಲ. ಇವತ್ತಿನ ಮಾಡಿರೋ ಈ ವ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಲ್ಲ. ಸೊ ನಾಳೆ ಎಷ್ಟು ಡೇಟ್ ಚಿಕ್ಕ? 11 ಅನ್ಸುತ್ತಲ್ಲ. ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ನನ್ ಡೇಟೇ ಗೊತ್ತಾಗಲ್ಲ. ಅಪ್ಪ ಕೈ ನೋತೈತೆ. ಎಷ್ಟು? 11. ನಾಳೆ 11. ಇವತ್ತು 10 ನೈಟು ಇದಕ್ಕೆ ಹೋಗ್ತಾ ಇದೀವಿ, ದುರ್ಗಕ್ಕೆ ಹೋಗ್ತಾ ಇದೀವಿ. ದುರ್ಗಕ್ಕೆ ಹೋದಾದ್ಮೇಲೆ ಅಭಿ ಕರಿತಾ ಇದ್ದಾನೆ ಬಾ 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 ಅಂತ, ಅದಕ್ಕೆ ಹೋಗ್ತಾ ಇದೀವಿ. ಹೋಗಾದ್ಮೇಲೆ 11th ಅಲ್ವಾ, 11th ಪೂರ್ತಿ ದಿನ ವ್ಲಾಗ್ ಮಾಡ್ಕೊಂಡು 12th ಅಪ್ಲೋಡ್ ಮಾಡ್ತೀನಿ. ಹಾಗೆ 12th ದಿನ ಪೂರ್ತಿ ಮಾಡ್ಕೊಂಡು 13th ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ನನಗೆ ಎಡಿಟಿಂಗಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಮೇಲೆ ನಾನು ಯೋಚನೆ ಮಾಡಬೇಕು ಏನೇನು ಕಂಟೆಂಟ್ ಕೊಡಬೇಕು ಅಂತ, ಹಾಗಾಗಿ ಟೈಮ್ ಬೇಕಾಗುತ್ತೆ. ಅದಕ್ಕೆ ಎಡಿಟ್ ಮಾಡೋದು ನಾನೇ, ಇವಳೇನು ಮಾಡಲ್ಲ, ಸರಿನಾ? ಅದಕ್ಕೆ ಆಗುತ್ತಾ ಆಗಲ್ವಾ? ಆಗುತ್ತಾ? ಸರಿ ಗೈಸ್, ನೋಡೋಣ. ಅಲ್ಲಿ ಹೋಗಿ ಮಾಡೋದ್ರ ಮೇಲೆ ಡಿಪೆಂಡು. ನಮ್ಮ ಅಜ್ಜಿನ ತೋರಿಸ್ತೀನಿ, ವೇಟ್ ಮಾಡ್ತಾ ಇರಿ, ನೋಡೋಣ. ಇವಾಗ ಪ್ಯಾಕ್ ಮಾಡ್ಕೊಂಡು ದುರ್ಗಕ್ಕೆ ಹೋಗೋಕ್ಕೆ. ಆಮೇಲೆ ಸಂಜೆ ಇವಳಂತೂ ಎಲ್ಲೆಲ್ಗೂ ಬರಲ್ಲ ಯಪ್ಪ. ರಿಸಲ್ಟ್ ಐತೆ, ಸುಮ್ಮನೆ ರಿಸಲ್ಟ್ ಇದ್ರೆ ಪಾಸೋ ಫೇಲೋ ಎರಡೇ ಬರೋದು. ಪಾಸ್ ಫೇಲ್ ಎರಡೇ ಬರೋದು. ಅವೆರಡ್ರಲ್ಲಿ ಒಂದು ಬರುತ್ತೆ. ನೀನ್ ಎಲ್ಲಿದ್ರು ಏನ್ ಪ್ರಯೋಜನ? ಇಲ್ಲ, ನಾನು ನೋಡ್ಲೇಬೇಕು. ಡ್ಯಾಡಿ ಹೋಗ್ಬತ್ತತೆ, ಹೋಗೋಣ. ಬೈಕತ್ ನೋಡು, ನಾನು ಹೋಗ್ಬತ್ತೀನಿ ನಡಿ ಅನ್ನುತ್ತೆ ಡ್ಯಾಡಿ. ಅದಕ್ಕೆ ನಾವು ಹೋಗ್ಬಿಟ್ಟು ಬರೋಣ. ಹೋಗಿ ಇನ್ನೇನು ಬರ್ತಾರೆ. ಇವತ್ತು ನಾವು ಬೇಗ ಹೋದ್ರೆ ನಾಳೆ ಡ್ಯಾಡಿ ಮಮ್ಮಿ ಬರ್ತಾರೆ. ಅದಕ್ಕೆ ಬೇಗ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಸರಿ, ಇವತ್ತು ಪ್ಯಾಕ್ ಮಾಡ್ಕೊ. ಏನಾದ್ರೂ ಊನ ತಗೋ, ಅಲ್ಲೋಗಿ ಆಟ ಆಡ್ಲಿಕ್ಕೆ ಬೇಕಾಗುತ್ತೆ. ಅಭಿನೂ ಇದ್ದಾನೆ ಗೈಸ್, ರಜಾಕ್ ಬಂದಿದ್ದಾನೆ. ಅದಾದ್ಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾರು ಅಂತ ಅಂದ್ರೆ ನಮ್ಮ ಅಂಕಲ್. ಮಾಮ ಮತ್ತೆ ಏನೂ ಇಲ್ಲ ಬಿಡು. ನಮ್ಮ ಅಂಕಲ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಅಂಕಲ್ ಅಂದ್ರೆ ಯಾರು ಅಂದ್ರೆ ನಮ್ಮ ಡ್ಯಾಡಿಯವರ ಸಣ್ಣ ತಮ್ಮ. ಐ ಮೀನ್ ನಮ್ಮ ಡ್ಯಾಡಿ ಆದ್ಮೇಲೆ ನಮ್ಮ ಡ್ಯಾಡಿಯವರ ಎಂಗರ್ ಅಲ್ಲ ಕಣೆ,
ನಮ್ಮ ಡ್ಯಾಡಿ ಅವರ ಯಂಗರ್ ಬ್ರದರ್ ಅಂದ್ರೆ ದುರ್ಗಕ್ಕೆ ಶಿಫ್ಟ್ ಆಗಿದ್ದಾರೆ. ಬನ್ನಿ, ಅವರು ಸಹ ಬ್ಲಾಗರೇ. ಯಾವ ಚಾನಲ್ ಅಂತ ಸಮೇತನು ಅಲ್ಲಿ ಹೋಗಿನೇ ಹೇಳ್ತೀನಿ ಆಯ್ತಾ. ಸರಿ, ಇವಳಂತೂ ನೋಡ್ತಾವಳೆ ಏನು ಹೇಳ್ತಾಳೆ. ಯಾಕೆ ಬಾಂಡಿಂಗ್ ಮಾಡ್ತೀನಿ ಕೊಡಿ. ನನ್ ಮೀಸೆ ಬರುತ್ತೆ ಸಾಕು, ಹೋಗ್ ಸಾಕು. ನಾನು ಕ್ಯೂಟಿ ಪೈ ತರ ಬಂದಲ್ಲ. ಸರಿ ಮನಿ ಕಲ್ ಈ 10 days ಬೇರೆ ಲೆವೆಲ್ ಏನಾಗುತ್ತೆ ನೋಡೋಣ. ಏನ ಡ್ಯಾಡಿನ ಹಾ. ಮಮ್ಮಿನ ಹಾ. ಈ ಪಾಪ ಮನ ಮರ್ಯಾದೆ ಕಳ್ದ. ಹೇ ಇಲ್ಲ ಕಣ, ಏನಾಗಲ್ಲ. ಸೇವ್ ಮಾಡಿರೋದು ಅಷ್ಟೇ ಅಲ್ವಾ. ಹೇಳು, ಏನಂತ ಸೇವ್ ಮಾಡಿದ್ಯಾ ತೋರ್ಸು. ಡುಮ್ಮಿ. ಹ್ಮ್ ನಮ್ಮ ಅಮ್ಮನ ಡುಮ್ಮಿ ಅಂತ ಹಾಕಿದ್ದೀನಿ. ಹ್ಮ್ ನಮ್ಮ ಅಪ್ಪನ ಡುಮ್ಮ ಅಂತ ಹಾಕಿದ್ದೀನಿ. ಹ್ಮ್ ನನ್ನ ನನ್ನ ಯಾವ ಸಿಕ್ತಾಳ ರೋಡ ಸಿಕ್ತಾಳ ಅಂತ ಹಾಕಿದ್ದೀನಿ. ನೀನು ಪೆದ್ದಿ ಅಂತ ಹಾಕಿದ್ದೀನಿ. ಇಲ್ಲಿ ಅಯ್ಯೋ ನಂಬರ್ ಕಾಣುತ್ತೆ. ಅಯ್ಯೋ ಏನು ಆಸಿಫ್ ಸುಮಾರು ಜನ ಫೋನ್ ಮಾಡ್ಬಿಡ್ತಾರೆ ಅನ್ನೋ ರೇಂಜಲ್ಲಿ ಆಗ್ತಾ ಇದೀವಿ guys ನಾವು. ಈ ಅನು ಅಕ್ಕ ಅಂತ ನೀವೇ ಸೇವ್ ಮಾಡಿಸ್ಕೊಳ್ಳಿ. ನಾನು ಮಾಡಿಲ್ಲ. ನಾನೇ ಗೈಸ್ ಅನು ಅಂತ ಕರಿ ಅಂತ ಸೇವ್ ಮಾಡಕ್ಕೆ ಹೇಳಿದ್ದೀನಿ. ಇನ್ಮೇಲೆ ನನ್ನ ಅನು ಅಂತ ಕರಿ ಚಿಕ್ಕ. ನಾನು ನಿಂಗೆ ಚಿಕ್ಕು ಚಿಕ್ಕು ಅಂಚಿಲ್ವಾ? ಕರಿಯಲ್ಲ ಚಿಕ್ಕು ಅಂಚಿಲ್ವಾ? ಕರಿಯಲ್ಲ ನಾನು. ಚಿಕ್ಕು ಏನು ನೋಡೋ ಚಿಕ್ಕು ಅಂತ ಇದೀನಿ ತಾನೇ. ಕರಿ ನನ್ನ ಕರಿ ಚಿಕ್ಕ. ನನ್ನ ಕರಿಕ್ಯಾ? ನಾನು ಏನು ಹೇಳೋದು, ಸ್ವಲ್ಪ ತಲೆ ತಿಕ್ಕಿಡ್ಸ್ಕೊಂತಾಳೆ. ಆಮೇಲೆ ಬರ್ತಾಯಿದ್ದೀನ ನೋಡು ನೋಡೆ ತಿಕ್ಕಿಡ್ಸ್ಕೊತಾಳೆ. ಆಮೇಲೆ ಅಂತ ಸುಮ್ಮನೆ ಆಗ್ತಾಳೆ. ಹಿಂಗೆ ಎತ್ಕೊಂಡ್ಬಿಡ್ಬೇಕು ಅವಾಗ ಫೋನು. ಮೊಟ್ಟೆ ಬಾಸ್ ಆಯ್ತು. ಆಮೇಲೆ ಆಕಾಶಂದು ಶೂಟ್ ತಂದಿದ್ನಲ್ಲ, ಅದ್ರಲ್ಲಿ ಹೋಗಿ ಒಂದು ಬ್ಲಾಗ್ ಮಾಡೋಣ. ಅವ್ನು ಆಕಾಶನ ಹೇಳ್ಬತ್ತಾನೆ. ಐತೆ ಒಂದು ಶೂಟ್ ಐತೆ ಗನ್ನು. ತಾಂಡವ ನಾನು ಅಷ್ಟಲಿಗೆ ಇಲ್ಲ ಕೇಳ್ದೆ ಐತೆ ಅಂತ ಅಂದ. ನಾವು ಒಂದು ಬ್ಲಾಗ್ ಮಾಡ್ಕೊತೀವಿ ಕಣ ಅಂತ ಅಂದೆ. ಅದ್ರಲ್ಲಿ ಒಂದು ಬ್ಲಾಗ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇನ್ಯಾವ್ದೈತೆ ಐಟಮ್ಗಳು ಮಾತಾಡೋದು. ಇನ್ನೇನು ಐಟಮ್ ಐತೆ ಅಷ್ಟೇನಾ? ಅಷ್ಟೇ. ನಾವೇನು ಚಿಕ್ಕ ಮಕ್ಳಿದ್ರೆ ಅವಾಗ ಬಿಡಪ್ಪ ಇರ್ತಿತ್ತು ಅನ್ಬೋದು. ಇವಾಗ ನಾವು ಎಮ್ಮೆ ಕೊಣೆ ಆಗಿದೀವಿ. ಇಲ್ಲ ಊರಾಡೋದು ಅಪರೂಪ ಆಗೈತೆ ಈಗ. ಅದು ನಿಜಾನೇ. ಆಯ್ತು, ಏನೇನಾಯ್ತು ನೋಡ್ಕೊ. ಸ್ಪೀಕರ್ ಎತ್ಕೊ ಮೇನು. ಇದು ಚಾರ್ಜಿಂಗ್ ಹಾಕೊಂಡೆ ಯೂಸ್ ಮಾಡ್ಬೇಕು ಗೈಸ್. ಇದು ಲೋಕಲ್ ಬೇರೆನಾ ನಜ್ಜಿನಾಡ. ಚಾರ್ಜಿಂಗ್ ಹಾಕೊಂಡೆ ಯೂಸ್ ಮಾಡಿ. ಇಲ್ಲ ಇರುತ್ತೆ. ಹಾಫ್ ಆಯ್ತಾ ನೆನ್ನೆ? ಹಂಗಾರ ಹಾಳಾಗೈತೆ. ನೆನ್ನೆ ಒಂದ್ಸಲಿ ಬೀಳಿಸ್ಬಿಟ್ಟೆ, ಅದು ಹೊಡೆದೈತೆ ಮೇಲ್ಗಡೆದು. ಅದು ಬಿಟ್ರೆ ಏನು ತಗತ್ತೀಯ ಚಿಕ್ಕು? ಆಟ ಆಡೋದು ಏನೈತೆ ಅಷ್ಟಲ್ಲ? ಸ್ಟೋರೇಜ್ ಐತೆ ಅದು ನೋಡ್ಕೊ. ಏನು ಸ್ಟೋರೇಜ್? ಫೋನಲ್ಲಿ ನಾನು ಇವತ್ತು ಎಡಿಟ್ ಮಾಡ್ಬಿಡ್ತೀನಿ. ಎಲ್ಲ ಹಳೆವೆಲ್ಲ ವ್ಲಾಗ್ಸ್ ಎಡಿಟ್ ಮಾಡಬೇಕು. ಹಾಗಾಗಿ ನಂದು ವೇಟ್ ಇಲ್ವಲ್ಲ. ಒಂದ್ ಕಾಲ್ ಎಷ್ಟು ತೂಕ ಐತೆ ಗೊತ್ತಾ? ಕಾಣ್ತಿಲ್ಲ. ನೋವಾಯ್ತು ಕಣೆ, ಬೆಳ ಮೇಲೆ ಇದ್ದೆ. ಫೋಲ್ಡರ್ ಮಾಡವನೆ. ಅಭಿ ಹತ್ರ ಇತ್ತಿದ್ದು. ಅಲ್ಲಿ ಆಕಾಶ್ ಫೋಟೋಸ್, ಅಭಿ ಫೋಟೋಸ್, ಅನು ಚಿಂತು ಫೋಟೋಸ್ ಅಂತ ಮಾಡಿದ್ದಾನೆ. ಅವ್ರಿಬ್ರದ್ ಮಾತ್ರ ಸಪರೇಟ್, ನಮ್ಮಿಬ್ರದ್ ಮಾತ್ರ ಜೊತೆಗೆ ಮಾಡವನೆ. ಯಾಕೆ ಫೋಲ್ಡರ್ ಕಡಿಮೆ ಬಿದ್ದಿತ್ತಂತ. ಇಲ್ಲಿ ನೋಡಿ ಆಕಾಶ್ ಅಭಿನೇ. ಇದು ಆಕಾಶ್ ಹತ್ರ ತೆಗ್ಯ ಪಾಪ ಅವ್ರು ಅಭಿ ನೋಡಿ ನೋಡಾಕ್ತಿದೆ. ನಾನೇ ಗೈಸ್ ಇದು ಫೋಟೋ ಶೂಟ್ ಮಾಡ್ತಿದ್ವಿ ಹೇಳಿ. ಅಭಿ ಒಂದ್ ದಿವಸ ಕ್ಯಾಮ್ರಾ ತಗೊಬಂದಿದ್ದ. ಫೋಟೋ ಶೂಟ್ ಆಚೆ ಬಾ ನೋಡಿ ಗೈಸ್. ಚಿಂತು ಅಳ್ತಿದ್ದೀನಿ ಪಾಪ. ನಾನೇ ಅವಾಗೆಲ್ಲ ಏನೋ ಮಾಡಿರ್ತ್ಯಾ. ಯಾರು ಮೋಕ್ಷಿತು. ನಿಮ್ಗೂ ಅಕಸ್ಮಾತ್ ನಮ್ಮ ಲ್ಯಾಪ್ಟಾಪಲ್ಲಿ ಹಳೆ ಫೋಟೋಸ್ ಎಲ್ಲ ನೀವು ನೋಡಬೇಕು ಅಂತ ಇದ್ರೆ ಹೇಳಿ, ಕಮೆಂಟ್ ಹಾಕಿ.
ಸೊ ದಟ್ ಒಳ್ಳೆ ಒಳ್ಳೆ ಫನ್ನಿ ಫೋಟೋಸು ನಾವು ಹಿಂಗಿರೋರು ಹೆಂಗೆಲ್ಲ ಇದ್ವಿ ಅಂತ ಗೊತ್ತಾಗುತ್ತೆ. ಒಬ್ಬೊಬ್ರು ಒಂದೊಂದು ಅವತಾರ, ನಾನೊಂದು ಅವತಾರ ಅಂದರೆ ಚಿಂತು ಇನ್ನೊಂದು ಅವತಾರ, ನಮ್ಮ ಅಪ್ಪ ಡ್ಯಾಡಿ ಅಂತೂ ಫುಲ್ ಚೇಂಜಸ್ ಆಗಿದ್ದಾರೆ. ಇನ್ನು ಮೋಕ್ಷಿತದ್ ಬಂದಾದ್ರೆ ಇವಾಗ ಹಿಂಗಿದ್ದಾನೆ, ಅವಾಗ ಹಿಂಗಿದ್ದ ಗೊತ್ತಾ, ನಾವು ಹೆಂಗೆಲ್ಲ ರೇಗಿಸ್ತಿದ್ವಿ ಪಾಪ ಅವನಿಗೆ. ಅದಾದ್ಮೇಲೆ ಆಕಾಶ ಅಂತೂ ಕೇಳಕ್ಕೊಬ್ರಿ ಗೈಸ್, ಇವಾಗ ಹೀರೋ. ಆವಾಗ ಬೋರ್ಡ್ ಮುಳ್ಳಂದಿ ತರ ಇಟ್ಟೊಂದು ಕೂದಲೆಲ್ಲ ಕಟಿಂಗ್ ಮಾಡಿಸ್ತಾ ಇದ್ರು ನಮ್ಮ ದೊಡ್ಡಪ್ಪರೆಲ್ಲ. ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ನನಗೂ ಸ್ವಲ್ಪ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ದಟ್ ನಾನು ನಿಮಗೆ ಮಾಡಿ ಹಾಕ್ತೀನಿ. ಓಕೆನಾ? ಓಕೆ. ಆಮೇಲೆ ನೀವು ಕಮೆಂಟ್ ಹಾಕಿ ನಾವು ಏನೇನು ಕಂಟೆಂಟ್ ಮಾಡಬೇಕು ಅಂತ. ನನಗೆ ಒಂದು ಕಂಟೆಂಟ್ ಐಡಿಯಾ ಇದೆ, ಅದು ಚಿಂತನೆ ಐಡಿಯಾ ಕೊಟ್ಟಿದ್ದು. ನನಗೆ ಹಿಂದಿ ಒಂದು ಸ್ವಲ್ಪ ಕಮ್ಮಿ ಬರೋದು, ಅವಾಗೆಲ್ಲ ಸ್ಕೂಲ್ ಡೇಸಲ್ಲೆಲ್ಲ ಬರ್ತಾ ಇತ್ತು, ಇವಾಗ ಅಷ್ಟಕ್ಕಷ್ಟೇ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ಒನ್ ಡೇ ಹಿಂದಿಯಲ್ಲಿ ಮಾತಾಡೋ ಚಾಲೆಂಜ್ ಮಾಡೋಣ ಅಂತ. ಯಾಕಂದ್ರೆ ಅವಳಿಗೆ ಬರುತ್ತೆ ಗೈಸ್, ಅದಕ್ಕೆ ನನಗೆ ಬರಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ. ಇಟ್ಸ್ ಫೈನ್, ನಾನು ಏನೇನು ತೊಂದು ಮಾತಾಡ್ತೀನೋ ನೋಡೋಣ. ನೀನ್ ನೋಡಿದ್ರೆ ನಮ್ಮ ಕ್ಲಾಸಲ್ಲಿ ವಿಸ್ಮಿತಾ ಇದ್ದಾಳೆ, ಅವಳೇನ ಕೂತಾಳೆ, ಅವಳಿಗೂ ಬರಲ್ಲ ಹಿಂದಿ ಬರ್ತಿದ್ದವ್ರಿಗೆ ಅಟೆಂಡೆನ್ಸ್ ದೇವ್ರಣೆ. ನನಗೆ ಏನು ಗೊತ್ತಾ ಗೈಸ್, ಅದು ಹಿಂದಿ ಬ್ಲಾಗಲ್ಲೇ ಮಾತಾಡೋಣ. ಅದೊಂದು ಕಂಟೆಂಟ್ ಇದೆ ಈ 10 days ಚಾಲೆಂಜಲ್ಲಿ. ಈ 10 days ಚಾಲೆಂಜಲ್ಲಿ ಏನೇನು ಮಾಡ್ಬೋದು ಅಂತ ನೀವು ಕಮೆಂಟ್ ಹಾಕಿ. ನಿಮ್ಮ ತಲೆಯಲ್ಲಿ ಏನೇನು ಕಂಟೆಂಟ್ ಐಡಿಯಾಸ್ ಓಡುತ್ತೆ ಅನ್ನೋದನ್ನ ನನ್ನ ಕಮೆಂಟ್ ಹಾಕಿ. ಸೊ ದಟ್ ನಾನು ನೋಡಿಕೊಂಡು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೋಲೋ ಇದೆ, ಚಿಂತನಂಗೆ ಪೋಲೋ ಕೊಟ್ಟು, ಇದು ನಾನು ಅವಾಗ ಜೆಪ್ಟೋದಲ್ಲಿ ಮಾಡಿದ್ದೆ, ನಾಟ್ ಜೆಪ್ಟೋ, ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಪೋಲೋನೆಲ್ಲ ಆರ್ಡರ್ ಮಾಡಿದ್ರು. ಇಲ್ಲ, ನಿಜಾನೇ ಹೇಳೋದು ನಾನು, ಯಾವುದು ಇದು ಹೇಳಲ್ಲ. ಕೊಡು ನಂಗೆ ಬೇಡ. ಇದನ್ನ ಇವಾಗ ಜ್ಯೂಸ್ ಮಾಡ್ತೀನಿ, ಇದು ಸಖತ್ತಾಗಿರುತ್ತೆ. ಸಕ್ಕತ್ತಾಗಿರ್ಬೇಕು. ಯಾಕೆ ಹಂಗೆ ಹೇಳ್ತೀಯಾ? ಅಲ್ಲಿ ಹೋಗಿ ಜಿರ್ಲೆ ಸತ್ತಾಗಕ್ಕೆ ಹಾಕು, ಸರಿ ಆಗುತ್ತೆ ಜ್ಯೂಸ್. ಚೆನ್ನಾಗಿರುತ್ತೆ ಗೈಸ್. ಇವಳಿಗೆ ನನ್ನ ಟೇಸ್ಟೇ ಗೊತ್ತಿಲ್ಲ ಗೈಸ್, ನಾನು ಮಾಡೋದು ತಿನ್ನಕ್ಕೆ ಬರಲ್ಲ. ಆ ಪೊಟ್ಯಾಟೋದು ಡ್ರೈ ಫ್ರೈ ಮಾಡಿದ್ದೀನಿ, ಅದಕ್ಕೆ ಹೆಂಗೆ ಆಡ್ಬಿಟ್ಲು ಗೊತ್ತಾ ಇವಳು. ಪೊಟೇಟೋನ ಇವಳು ತಿನ್ನಕ್ಕಂತಾನೆ ಹೊಟ್ಟೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಂದು ಆಮೇಲೆ ನೋಡಿದ್ರೆ ಹಂಗೆ ಚೆನ್ನಾಗಿಲ್ಲ ಅದು. ನೀನ್ ಚೆನ್ನಾಗಿ ಮಾಡಿರಲಿಲ್ಲ, ನೆಟ್ಟಿಗೆ ಬೆಂದೇ ಇರಲಿಲ್ಲ. ಅದು ಬೆಂದೆ ಐತೆ ಗೈಸ್, ಅನ್ನಕ್ಕೆ ಯಾಕಂತ ತಿನ್ನೋದು ಇವಳಿಗೆ ತಿನ್ನಕ್ ಬರ್ತಿದ್ದೆ. ಕಡೆ ತಿಂದಿದ್ದು ಕಟ್ಟಿಗೆ ಎಷ್ಟು ನನ್ನ ಶಕ್ತಿ ಪೂರ್ತಿ ಬಿಟ್ಟು ಕಲ್ಸಿದೀನಿ, ಅದು ಬ್ರೇಕ್ ಆಗ್ತಾ ಇಲ್ಲ ಒಂಚೂರು. ಬಾಯ್, ನಾನು ಅಲ್ಲಾಗ ಹೆಂಗ್ ಬ್ರೇಕ್ ಆಯ್ತು? ಅಲ್ಲ ಇದು ಏನ ಕೊಚ್ಚತೆ, ಬಟ್ ಬೆಂದಿರ್ಲಿಲ್ಲ. ಇವತ್ತಿಗೆ ಅಪ್ಲೋಡ್ ಮಾಡ್ತೀನಲ್ಲ, ಅವಾಗ ನಿಂಗೆ 5 rupees ಕೊಡ್ತೀನಿ, ಸರಿನಾ? ಇವತ್ತೇ ಮಾಡೋ ಅಪ್ಲೋಡ್. ಸ್ವಲ್ಪ ಇಟ್ಬಿಡ, ನಾನು ಬಂದು ಐಟಮ್ಸ್ ಅನ್ಸ್ಕೊತೀನಿ. ಗೈಸ್, ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ನೋಡ್ರಿ, ಲೈಕ್ ಮಾಡ್ರಿ. ಏನಾಯ್ತು ಚೆನ್ನ ಏನ? ಅಯ್ಯಪ್ಪ, ನಂಗೆಲ್ಲ ಆಗ್ತಿಲ್ಲ. ಓ, ಬೀಜ ಇರ್ತೈತಿ ಅಲ್ವಾ, ಮರ್ತೋಗ್ಬಿಟ್ಟಿದ್ದೆ. ಸ್ವಲ್ಪ ಪುದೀನ ಹಾಕಬೇಕು. ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆ ಪಾಪ ಸೀಬೆಕಾಯಿ ಜ್ಯೂಸ್ ಮಾಡೋಗಿದೆ, ಕರ್ಬೂಜ ಜ್ಯೂಸ್. ಏ ಚಿಕ್ಕು, ನೀನು ಕುಡಿ ಚಿಕ್ಕು, ಇದನ್ನ ನಾನು ಮಾಡಿದ್ದೀನಲ್ಲ. ಬೇಡ. ಯಾಕೆ? ಎಲ್ಲಿ ಮಾಡಿದ್ದೀನಿ? ನಾ ಮಾಡೇ ಇಲ್ಲ. ಮಾಡ್ತೀನಲ್ಲ ಈಗ. ಚೆನ್ನಾಗಿಲ್ಲ. ಚೆನ್ನಾಗಿರುತ್ತೆ. ಆದ್ರೂ ಬೇಡಪ್ಪ. ಏ ಬೇಡ ಕಣೆ. ಇವಷ್ಟು ನಾನು ಕುಡಿದ್ರೆ ನನಗೆ ಕಿತ್ಕೊಳ್ಳುತ್ತೆ ನಾಳೆ. ಬೇಡ, ಒಳ್ಳೇದಾಯ್ತಲ್ಲ. ಅಂತ ಲೆಕ್ಕ ಅಲ್ಲ, ನೆಕ್ಸ್ಟ್ ಬರೋ ಬ್ಲಾಗಿಂದ ಅವಾಗಿಂದ ಡೇ 1 ಸ್ಟಾರ್ಟು ಅಂತ ಲೆಕ್ಕ. ಇದು ಜಸ್ಟ್ ಈ ಬ್ಲಾಗಿಂದ ಏನು ಲೆಕ್ಕ ಇಲ್ಲ, ಯಾಕಂದರೆ ಇದು ನಾನು ಹೇಳಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು. 10 days ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಬ್ಲಾಗಿಂದ ಡೇ 1 ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಡೇ 1 ಆಫ್ 10 days ಬ್ಲಾಗಿಂಗ್ ಸ್ಟಾರ್ಟ್ ಆಗುತ್ತೆ. ಇವಳಿಲ್ಲ ಅಂದರೆ ನಂಗೇನು ಬೇರೆ ಗೊತ್ತಿಲ್ವಾ ಅನ್ನೋ ಥರ ಹೇಳ್ತಾ ಇದ್ದಾಳೆ. ನೋಡಿ, ಇವಾಗ ನಾನು ಏನಂತ ಮಾಡ್ಬೋದಮ್ಮ, ಅಮ್ಮಮ್ಮ ಅಂತ ಅಂದ್ರೂ ನಾನು ಈ ಥರ ಮಾಡ್ಬೋದು. ಏನಪ್ಪ, ಡೈಲಿ ವ್ಲಾಗು, ಇಲ್ಲ ನನ್ನ ಮನೇಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅದು ಮಾಡ್ಬೋದು. ಇವಳಿದ್ರೆ ಇವಳ ಜೊತೆ ಮಾತಾಡ್ಕೊಂಡು ನನಗೊಂದು ಸ್ವಲ್ಪ ಕಾನ್ವರ್ಸೇಷನ್ ಆಗುತ್ತೆ. ಸೊ ಆವಾಗ ನಂದು ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್, ಏನಂತಾರೆ
ಇದು ಸಿಗುತ್ತೆ ಇಂಟ್ರೆಸ್ಟಿಂಗ್ ಆಗಿ ನೋಡೋರ್ಗೂ ಒಂದು ಸ್ವಲ್ಪ ಓ ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ ಏನಪ್ಪ ಇವಳು ಅಂತ ಅನ್ಕೋತಾರೆ. ಇವಳಿದ್ರೆ ಓ ಇವರಿಬ್ರು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ ಏನೋ ಇರ್ಬೋದೇನೋ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಅವಳು ಎಳ್ಕೊಂಡು ಮಾಡ್ತಾ ಇರೋದು ಗೈಸ್ ಅಷ್ಟೇ. ಮುಂಚೆ ಬರಲ್ಲ ಅಂತಿದ್ಲು, ಆಮೇಲೆ ನಾನೇ ಎಳ್ಕೊಂಡು ಬಾ ಅಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಮಾಡ್ತೀನಿ. ಅದರಲ್ಲೂ ನನ್ನ ಜೊತೆ ಮಾಡ್ಲಿಕ್ಕೂ ಡಿಮ್ಯಾಂಡ್ ಇಟ್ಟಿದ್ದಾಳೆ. ನಾವು ಇವಾಗ 10 days ಚಾಲೆಂಜ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಒಂದು ಹೆಸರಿಗೆ ಬೇಕು. ಅದಕ್ಕೊಂದು ಹೆಸರಿಗೆ ಬೇಕು. ಏನಂತ ಇಕ್ಕಣ, ಇವಾಗ ಜಾಬ್ ಸರ್ಚಿಂಗ್ಗೆ ಜಾಬಿಗಾಗಿ ಪರದಾಟ ಅಂತ ಇಕ್ಕಿದೀವಲ್ಲ, 10 days ಚಾಲೆಂಜ್ಗೆ ಏನಂತ ಹೆಸರಿಕ್ಕದು? 10 days ಚಾಲೆಂಜ್ ಅಂತಾನೆ ಇಕ್ಕು. ಹಿಂಗೆ ಇಕ್ಬೋ. ಚಾಲೆಂಜ್ಗೋಸ್ಕರ ಏನಂತ ಇಕ್ಕದು ಅಂದ್ರೆ 10ನೇ ತರಗತಿ ಪಾಸ್ ಆಗಿ SSLC ಬರ್ತೆ. ಹಿಂಗ ಗೈಸ್ ಏನ್ ಇಕ್ಬೋದು ಅಂತ ಹೇಳಿ ಸ್ವಲ್ಪ. ಪಾಪ ಎಲ್ಲ ನಿಮ್ಗೆ ಕೊಡ್ತಾ ಇದ್ವಿ ಕಮೆಂಟ್ ಹಾಕಿ ಅಂತ. ಎಷ್ಟು ಜನ ಹಾಕೋದು ಅಂತ ನಂಗೆ ಗೊತ್ತಿಲ್ಲ. ಹಾಕೋದು ಒಬ್ರು ಇಬ್ರು ಹಾಕ್ತೀರಾ. ಬಟ್ ನೋಡಿ ನಿಮ್ಮಷ್ಟು ಐಡಿಯಾ ಇದ್ರೆ ಏನಂತ ಇಕ್ಬೋದು ಟೈಟಲ್ ಅನ್ನೋದನ್ನ ನನಗೆ ಕಮೆಂಟ್ ಹಾಕಿ. ಚೆನ್ನಾಗಿ ಇವಾಗ ಡ್ರಾಯಿಂಗ್ ಅಂದ್ರೆ ಸೈನ್ಸ್ ಯಾವಾಗಲೂ ಒಂದು ಬಿಡಿಸ್ಬೇಕು. ಅವಾಗ ಇಷ್ಟಪಟ್ಟು ಬಿಡಿಸ್ತೀನಿ. ನನಗೆ ಹಿಂದಿ ಸಾಂಗ್ ಅಂತೂ ಹಾಡ್ಬೇಡ. तू ही है मुझको बता है जाहू में अंडा जाहू में अंडा. ಇನ್ನೊಂದು ಯಾರು ಚಿಕ್ಕ ಇನ್ನೊಂದು ಯಾರು ಸಾಂಗ್ ನಾನು ಆಡ್ತಾ ಇದ್ದಿದ್ದು ಅದಾದ ಹಿಂದಿ ಸಾಂಗ್. ಹೇಳ್ತೀನಿ ಸುಮ್ಮನೆ ಕೇಳಿಸ್ಕೊ ಬಾಯಿಗೆ. हे क्या बात है तूने त्याग कर मुझसे. निरीಕ್ಷೆ ಹೇಳ್ಕೊಂಡು ನಾನು ಹೇಳ್ತೀನಿ. क्या बात है आज की रात ಅದಕ್ಕೆ ಹೋಗ್ತಿದ್ದೀನಿ. क्या बात है आज की रांगनी में. आज की रांगनी में. ये क्या बात है आज की ರಾಂಗನಿ ಅಲ್ಲ ಚಾಂದಿನಿ. चांदनी ಫೇವರೆಟ್ ಸಾಂಗೇ ಮರ್ತೋಗ್ಬಿಟ್ಟಿದೀನಿ ನಿಂಗೆ ಹೇಳ್ಕೊಡಕ್ ಹೋಗಿ. क्या बात है आज की चांदनी में के हमको गए प्यार की रांगनी में. ನಾ ತಲ್ಸೋಲೆ ನೀವು ಬಹುತ್ ಚಪ್ಪದ್ದು बहुत చెప్పదు తెలుగు హిందీ అలా నాకు తెలుగు వస్తుంది నీకు వస్తుందా? వస్తుంది. మాట్లాడ అర్థ అయితే हिंदी नहीं समझ गया. ನೀನು समझ गई ये समझ गई ನೀನು ಅರ್ಥನೂ ಆಗಲ್ಲ. अर्थात के सुनता ये क्या बात है आज की चल चांदनी है. चल बसे ಏನು ಹೇಳ್ಬಿಡು ನಿಂಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಯ್ತು. ನೀನು ಆಡ್ಕೆ ಏನಾದ್ರೆ ये क्या बात है तू चांदनी आज ಏನೇ ರೀತಿ ಬರ್ತಾಯಿತ್ತು. ये क्या बात है आज की चांदनी. ಮುಂದ್ಗಡೆ ये क्या बात है आज की. It was at this moment he knew. He fucked up. ಆನ್ ಮಾಡಿದ್ಯಾ? ಏನೋ ಪಾಪ ಹುಡುಗಿ ಅಂತ ಇದ್ರೆ ಹಾನ್ ಮಾಡಿದ್ದೆ. ನನ್ನ ಪ್ರತಿಭೆ ನೋಡ್ಬೇಕಲ್ಲ ಅವ್ರನ್ನು. ನೋಡ್ತಕ್ಕ ನೋಡಿ ಕಿವಿಗೆ ಫಸ್ಟು ಹೆಡ್ಫೋನ್ಸ್ ಹಾಕೊಂಡು ವ್ಲಾಗ್ ನೋಡೋರು ದಯವಿಟ್ಟು ಹಂಗೆ ನೋಡ್ರಿ. ನನ್ನ ಸಾಂಗ್ ಕೇಳಿ ಓಡೋಗಿಡಬಿಟ್ಟಿರ ನಮ್ಮಿಬ್ಬರದ್ದು ಕೇಳಿ. ಇವಳು ಚೆನ್ನಾಗತ್ತ. ನೀನಾಡು. ನಂಗೆ ಬರಲ್ಲ. ಆಡಲೆ ನಂಗೆ ಬರಲ್ಲ. ಸ್ವಲ್ಪ ಆಡು ಸ್ವಲ್ಪ. ನಿಂಬೆಣ್ಣೆ ಹಾಕಿಲ್ಲ ಕುಡಿ. ಓ ಇದು ಅಲ್ವಾ ಪುದೀನ. ಮತ್ತೆ ಇದೇನೇ ಅದು ಗಟ್ಟಿಗೈತೆ. ಚೆನ್ನಾಯ್ತಾ? Oh my god. ಚೆನ್ನಾಗಿಲ್ಲ. ಎಷ್ಟೊತ್ತು ಮಾತಾಡ್ತಾ ಇದ್ದಾಳೆ ನೋಡಿ. ಹೋಮ್ವರ್ಕ್ ಬರೀತಾ ಇದ್ದಾಳ, ಮಾತಾಡ್ತಾ ಇದ್ದಾಳ ಗೊತ್ತಾಗ್ತಿಲ್ಲ. ಮಧ್ಯಾಹ್ನ ಈವ್ನಿಂಗು ನೈಟು. ಇವಾಗ ಪ್ಯಾಕ್ ಮಾಡಕ್ ರೆಡಿ ಆಗ್ತಾ ಇದೀವಿ.
ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ಊರಿಗೆ ಹೋಗ್ಲಿಕ್ಕೆ. ಬ್ಯಾಗ್ ತಗೋಬರ ಚಿಕ್ಕ. ನಮ್ದೆಲ್ಲ ತೋರ್ಸ್ಬಿಡ್ತೀವಿ ಅಯ್ಯೋ ಏನಕ್ಕಿದ್ಯಾ ಎಲ್ಲ ಗಬ್ಬಾಗಿ ಇಟ್ಕೊಂಡವಳೆ ನೋಡಿ ಗೈಸ್. ಇವೆಲ್ಲ ನನ್ನದೇ. ಇದು ಅವಳ್ದು, ಇದು ನಂದು ಪ್ಯಾಂಟು. ಇದ್ ನಂದು ಹೋಗು. ಏನ್ ದೊಡ್ಡದಾಗ ನಂದೇ ಅನ್ನೋ ತರ ಎಲ್ಲ ನಾನೇ ಕೊಟ್ಟಿರೋದು. ಒಟ್ನಾಗ ಇವಾಗ ನಂದು ಹೋಗು. ಇಟ್ಕೊಂಡ್ಬಿಟ್ಟಿದ್ದಾಳೆ. ತೆಗಿ ಏನೇನು ಪ್ಯಾಕ್ ಮಾಡ್ಕೊತೀಯ ಪ್ಯಾಕ್ ಮಾಡ್ಕೋ ಗೈಸ್. ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ಸಿಗ್ತೀವಿ. ಹೋಗು. ಇಷ್ಟು ಮಾಡಕ್ಕೆ ಸಿಗ್ತದೆ ನಾನು ಇಲ್ಲೇ ಬಂದ ಹೋಗಿ ಅಮ್ಮನಿಂದ ನಾನು ಹೇಳ್ದೆ ಆಮೇಲೆ ಈ ವಿಡಿಯೋನ 2 ನಿಮಿಷ ಮಾಡ್ಬಿಟ್ಟು ಇದನ್ನೇ ಹಾಕೋದೀಗ. ಇದನ್ನೇ ಹಾಕೋದು. ಅಲ್ಲ ನಾನು ಹೊಡೆದು ಬಿಡ್ತೀನಿ. ಬಾ ಪ್ಯಾಕ್ ಮಾಡ್ಕ. ಏನೈತೆ ಏನೋ ಐತೆ ಗೈಸ್, ಏನೈತೆ ನಂದು RCB ಜರ್ಸಿ ಕಣೆ ಅದು. ಹಿಂಗೆ ಹೇಳಿದ್ರೆ ಕಿತ್ತ ಏಯ್ ಬೇಡಪ್ಪ. RCB ರೆಸ್ಪೆಕ್ಟ್ ಕೊಡು. RCB ಗೈಸ್. ಇಷ್ಟರಲ್ಲೇ ಒಂದು ಈವೆಂಟ್ಗೆ ಬ್ಲಾಗ್ ಬರುತ್ತೆ, ಕಾಯ್ತಾ ಇರಿ. ಬೆಡ್ ತುಂಬಾ ಒಳ್ಳೆಯಾಡೋದು ನೀನು. ಇವಾಗ ಪ್ಯಾಕ್ ಮಾಡೋಣ ಬಾ. ಅಷ್ಟೇ ಗೈಸ್, ಪ್ಯಾಕ್ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಇದು ನಾನು ಇವಾಗಲೇ ತೋರ್ಸಲ್ಲ, ಚಿಂತು ಮುಖ ಅಡ್ಡ ಇಡ್ತೀನಿ. ನನ್ನದು 2026 ವಿಷನ್ ಮಾಡ್ಕೊಂಡು ಅವಾಗಿಂದ ಮಾಡ್ತಿದ್ವಿ. ಅದಕ್ಕೆ ಬರ್ರಾಗ್ತೀನಿ. 2026 ವಿಷನ್ ಹಾಕೊಂಡಿದೀನಿ. ಅದೆಲ್ಲ ಆದ್ಮೇಲೆ ನಿಮ್ಗೆ ಈ ಇಯರ್ ಎಂಡಿಂಗ್ ಅಲ್ಲಿ ಬೇಕಾದ್ರೆ ವೇಟ್ ಲಾಸ್ ಅಂತ ಹಾಕಿದೀನಿ. ಇದುವರೆಗೂ ಒಂದ್ 2-3 ಸಲ ನಾನು ಇಂಗ್ರೆಸೋದೆ, ಆಮೇಲೆ ಮತ್ತೆ ಹೋಗ್ಲಿಲ್ಲ. ಹೋಗ್ಬೇಕು. ಯಾಕೆ ನೀನ್ ಕಳ್ಸರಿ ಇಲ್ವಾ? ಏನು ವಿಷನ್ ಅಂದ್ರೆ ಹಂಗಲ್ಲ ಕಣೆ. 2026 ವಿಷನ್ ಬೋರ್ಡ್ ಅಂತ ಅದು. ಇವಳು ವಿಷನ್ 2026 ಬಿಟ್ಬಿಟ್ಟಿದೀನಿ. ವಿಷನ್ ಓದಿದ್ದು. ಅಯ್ಯೋ ಕಿತ್ತಾಕದ್ಲಾ? ಇಲ್ಲ ಕಿತ್ತಕ್ಕಿಲ್ಲ. ಯು ಇನ್ ದ ಮೂಮೆಂಟ್ ಗೈಸ್. ಇವಾಗೆ ತೋರ್ಸಲ್ಲ, ಅದು ಆಲ್ರೆಡಿ ನೀವೆಲ್ಲ ಝೂಮ್ ಹಾಕೊಂಡು ನೋಡಿರ್ಬೋದು. ಏನು ಹಂಗೆ ಜಾಸ್ತಿ ಇದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದೀನಿ. ಇಟ್ಸ್ ಫೈನ್. ಬಟ್ ಈ ಇಯರ್ ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಅದೆಲ್ಲ ಆಗಿರುತ್ತಲ್ವಾ, ಸ್ವಲ್ಪ ಒಂದು 50% ಆಗಿದ್ರು ಸಮೇತ ನಾನು ಹೇಳ್ತೀನಿ ಏನೇನು ಹಾಕೊಂಡಿದ್ದೆ ಅಂತ. ಇವಳಿಗೆ ಅದು ಬಟ್ಟೆ ಅಂತ ಇವಾಗ ಅರೇಂಜ್ ಮಾಡಿ ಆಮೇಲೆ ಸಿಗ್ತೀನಿ. ಅವಳಿಗೆ ನನಗೆ ಅಂತೆ. ಓಕೆ ಫೈನ್, ನನಗೆ ಅಂತೆ. ಅದೇನು ತಗೋತಾಳ? ನನ್ಗಲ್ಲಿ ತಗೋತಾಳ ನೋಡು. ಡ್ಯಾಡಿ ಟಿ ಶರ್ಟ್. ನೀನ್ ಅಮ್ಮ ಗೈಸ್, ಇವಳು ಚೆನ್ನಾಗಿರೋವೆಲ್ಲ ಇಟ್ಕೊಂಡ್ಬಿಟ್ಟು ನನಗೆ ಚೆನ್ನಾಗಿಲ್ದಿರೋವೆಲ್ಲ. ಇಲ್ಲ ನಿನ್ನ ಹತ್ರ ಆಲ್ರೆಡಿ ಇದೆ, ನನ್ನ ಹತ್ರ ಇಷ್ಟ ಆಗಿರೋದು. ಆಯ್ತು. ಯಾವುದು ಡ್ಯಾಡಿದು ಬೇಡ. ನನ್ನ ಹತ್ರ ಮೆರೋನ್ ಐತೆ. ನಂಗೆ ಅದ್ ಬೇಕು. ಮೆರೋನ್ ಐತೆ ನನ್ನ ಹತ್ರ. ನಂಗೆ ಅದ್ ಯಾವ್ದು ಮೆರೋನ್ ಇದೆ ಅನ್ಸುತ್ತೆ ನೋಡು. ನಂದೊಂದು ಮೆರೋನು, ಡ್ಯಾಡಿದೊಂದು ಮೆರೋನು. ಯಾರ್ದಾದ್ರೆ ಇಟ್ಟವ್ರೆ ನನ್ನ ಕಪಾಳಗೆ. ಆಯ್ತು ನಂದು. ನೋಡ್ಕೊ. ಬೇಕಾದ ತಗೋ. ಇದು ಗ್ರೀನ್. ಎಲ್ಲಿ? ನಮ್ಮ ಡ್ಯಾಡಿದು. ಇಟ್ಕೊಡ್ಬಾ ಮೆರನ್. ಇದೇ ಮೆರೋನು. ಅದಲ್ಲ ಕಣೆ, ಲೈನ್ಸ್ ಇತ್ತಲ್ಲ. ಆಯ್ತು ಗೈಸ್, ಒಳಗೆ ಅದೇನೋ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಇಷ್ಟು ಪೂರ್ತಿ ಊನೋ ಕಾರ್ಡ್ಸು ಇವಾಗ ಎತ್ಕೋತಾ ಇದೀವಿ. ಅಲ್ಲಿ ಕಡೆ ಎಲ್ಲ ಬರ್ತೀನಿ ನೀನು. ಏನು ಕಡೆ ಬಂದ್ಬಿಡ್ತಾರೆ ಇವಳಿಗೆ ಏನು ಬಿಟ್ಲು. ಡ್ಯಾಡಿ ಹಾಕೊಂಡಿರೋದನ್ನ ಎತ್ಕೋತಾ ಇದ್ದಾರೆ. ಡ್ಯಾಡಿ ಹಾಕೊಂಡಿರೋ ಬೆವ್ರದೇ ಎತ್ಕೋತಾವಳೆ. ಹೋಗತ್ತಾಗಿ ಇವನ ಕಡೆ ಎತ್ಕೋತಾ ಇದೀವಿ. ಅಲ್ಲಿ ಏನಾದ್ರು ಗೇಮ್ ಆಡಕ್ ಬರ್ಬೋದು ಅಂತ. ಸೊ ಅದಕ್ಕೆ ಇದಿರ್ಲಿ. ನೀವೇನಾದ್ರೂ ಪ್ರತಿಭೆ ನೋಡ್ಬೇಕಾ, ಟ್ಯಾಲೆಂಟೆಡ್, ಬನ್ನಿ. ಕ್ಯಾಮ್ರಾ ಆ ಕಡೆ ತಿರುಗಿಸಿದ್ರೆ ಸಮೇತ ನಿಮಗೆ ಗೊತ್ತಾಗುತ್ತೆ. ಚಿಕ್ಕ ತಗೋಬರ್ಲಾ? ಚಿಕ್ಕ ಪ್ಲೀಸ್. ಸ್ವಲ್ಪ ಹಿಂಗೆ ಡ್ರನ್ ಅಂತ ಹಿಂಗೆ ಪ್ರತಿಭೆ ಗೈಸ್. ಅದು ಯಾರಿಗೂ ಬರಲ್ಲ ಅಂತ ಪ್ರತಿಭೆ ಚಿಕ್ಕಗೈತೆ. ತೋರ್ಸ್ಲಾ? ಬನ್ನಿ ತೋರಿಸ್ತೀನಿ. ಬನ್ನಿ.
ಅನುಷಾ ಬೇಡ ಗೈಸ್, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಳೇನೋ ತಗೊಬಂದು ಓದು ಅಂತ ಹೇಳ್ತಾಳೆ. ಏನೇ ನೀನು ಓದೆ ಫಸ್ಟ್, ನೀನು ಓದೆ, ಕಾಣಿಸ್ತಿಲ್ಲ ನೀ. ಆ ಮ್ಯಾಥಮೆಟಿಷಿಯನ್ ಕ್ಯಾನ್ ಫಸ್ಟಿಂದ ಇಲ್ಲ ನೋ ಕಟ್ ನಮ್ದ್ರಲ್ಲಿ. ಇಲ್ಲ ಕಟ್ಟವಾಡ ಅಲ್ಲ. A mathematician can mathematize mathematics mathematically. So if a mathematician can mathematize mathematics mathematically, why can't I mathematize mathematics mathematician mathematizes mathematician mathematically? ಟೋಟಲಿ ಐ 8 ಮ್ಯಾಕ್ಸ್. ಇಷ್ಟೇ ಸಿಂಪಲ್. ನಾನು 8 ಮ್ಯಾಥ್ಸ್. ಯಾರ ಟಂಗ್ ಟ್ವಿಸ್ಟರ್ ಬಂದೈತೆ ಓದು. ಕೊಡು. ಗೈಸ್ ಓದ್ಕತಾಳೆ. A mathematician can mathematically. Why can't I mathematize mathematically? Mathematicians mathematize. ಕೇಳಿಸ್ಕೊ ಬತ್ತೀನಾ? ಇದೇನ್ ಸ್ವರ ಅಲ್ಲ ತಾನೆ, ಆಡ್ಬೇಕಂತ ಇಲ್ಲ ಹೇಳ್ಬೇಕಾ? ಟಂಕೇಶ್ವರ ಇದು ಮಾಡ್ರೆ ಏನ್ ಕೊಡ್ತಿ? 5 ರೂಪಾಯಿ ಕ್ಯಾನ್ಸಲ್. ಇಲ್ಲ ಇಲ್ಲ ಮಾಡಿ ಬಿಡ ಬಿಡು ಬಿಡು ಮಾಡ್ಬೇಡ ಬಿಡು ಬಿಟ್ಕೊಂಡು ಹೋಯ್ತವ್ರೆ. ಮಾಡ್ಬೇಡ ಬಿಡು. A mathematician can mathematize mathematics mathematically. So if a mathematician can mathematize mathematics mathematically, why cannot I mathematician mathematically? ಇವಾಗ ಬಸ್ ಹತ್ತಕ್ಕೆ ಹೊರಟಿದ್ದೀವಿ, ಬನ್ನಿ. ಕಾಯ್ತಾ ಇದ್ದೀವಿ, ಬಸ್ಸೇ ಬರ್ತಿದೆ. ನನಗೆ ಸಾಕಾಯ್ತು ಅಂದ್ಬಿಟ್ಟು ಇವಳಿಗೆ ಬ್ಯಾಗ್ ಹಾಕ್ಸ್ತಿದ್ದೀನಿ ನೋಡಿ. ಅಜ್ಜಿ ನಾಡ ಪ್ಯಾರ್ಲೇಜ್ ಹತ್ರ ಕಾಯ್ತಾ ಇದ್ದೀವಿ, ಬರ್ತಾನೆ ಇಲ್ಲ. ಎಷ್ಟು ಹೊತ್ತು ಆಯಿತು? ಅರ್ಧ ಗಂಟೆ. ಫೋನಿಗೆ ಮಳೆಯಲ್ಲಿ ನೆನೀತಾ ಇದ್ದೀವಿ. ಬುಕ್ ಹೋಗಿ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಡೇ 1 of 10 days ಚಾಲೆಂಜಲ್ಲಿ, ಓಕೆನಾ? ಅಲ್ಲಿವರೆಗೂ ಬನ್ನಿ. ಫಸ್ಟ್ ಕ್ರಾಸ್ ಮಾಡ್ಕೊಳಲ್ಲ, ನೀರು ಬಂತವ್ರು. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿ.